ಆ್ಯಕ್ಚುಲಿ ಹಾಸನ್ ರೀಚ್ ಆಗಿದ್ದೀವಿ, ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಔಟ್ಸ್ಕರ್ಟ್ಸಲ್ಲಿ. ಆ್ಯಂಡ್ ಇವತ್ತು ಧರ್ಮಸ್ಥಳದ ಯಾತ್ರೆ ನಡೀತಿದೆ. ಸೊ ನೋಡ್ತಿರ್ಬೋದು ಮುಂದ್ಗಡೆ ಬೋರ್ಡ್ ಎಲ್ಲ. ಸೊ ಇವತ್ತು ಧರ್ಮಸ್ಥಳದ ಯಾತ್ರೆ ನಡೀತಿದೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇದೆ ರೋಡೆಲ್ಲ. ಸೊ ಈ ಧರ್ಮಸ್ಥಳಕ್ಕೆ ಹೋಗ್ತಿರೋರೆಲ್ಲ ಆರೆಂಜ್ ಕಲರ್ ಫ್ಲ್ಯಾಗ್ ಹಾಕ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇದೆ. ಇದೇನು ನೋಡ್ತಿದ್ರಲ್ಲ ನೀವು ಲೈನು, ಇದು 1-1.5 ಕಿಲೋಮೀಟ್ರ್ ದೂರದಿಂದನೇ ಇದೆ. ಸೊ ಈ ಔಟ್ಸ್ಕರ್ಟಲ್ಲಿ ನಾವು ಮುಂಚೆ ಹಂಗೆ ಪ್ಲ್ಯಾನ್ ಇದ್ದಿದ್ದು. ಸೊ ಧರ್ಮಸ್ಥಳ ಹೋಗಿ ಅಲ್ಲಿ ಹಾಲ್ಟ್ ಆಗಿ ಅಲ್ಲಿಂದ ಚಿಕ್ಕಮಂಗ್ಳೂರು ಬರಬೇಕು ಅಂತ. ಸೊ ಅದೇನೋ ಕಾರಣಾಂತರಗಳಿಂದ ಧರ್ಮಸ್ಥಳ ಬಿಟ್ಟು ಬರೀ ಚಿಕ್ಕಮಂಗ್ಳೂರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಇವಾಗ ಡೈರೆಕ್ಟ್ ಸೀದಾ ಚಿಕ್ಕಮಂಗ್ಳೂರು ಹೋಗ್ತೀವಿ. ಇವತ್ತು ತುಂಬ ರಶ್ ಇರುತ್ತೆ ಅನ್ಸುತ್ತೆ ಧರ್ಮಸ್ಥಳದಲ್ಲಿ. ನೋಡ್ತಿರ್ಬೋದು ರೋಡ್ಗಳೆಲ್ಲ ಈ ಥರ ಬ್ಯಾನರ್ಸ್ ಹಾಕಿದ್ದಾರೆ, ಧರ್ಮಸ್ಥಳ ಚಲೋ ಅಂತ. ನಾವಿವಾಗ ಹಾಸನ್ ಟು ಚಿಕ್ಕಮಂಗ್ಳೂರು ರೂಟ್ ಎಂಡ್ ರೂಟ್ ಮಾಡಿದ್ದೀವಿ. ನೋಡ್ತಿರ್ಬೋದು ಬಾಯ್ಸ್ ಎಷ್ಟು ವೈಬ್ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ನಮ್ಗೆ ಇಲ್ಲಿಂದನೇ ಚಿಕ್ಕಮಂಗ್ಳೂರು ವೈಬ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಸನ್ ಟು ಚಿಕ್ಕಮಂಗ್ಳೂರು 61 ಅಂದರೆ 61 ಕಿಲೋಮೀಟರ್ಸ್ ಇದೆ. ಸೊ ನಮಗೆ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಅವಾಗ ನಿಂತು ಬರೋ ಮಳೆ, ಈ ಥರ ಬಾಯ್ಸು, ಅದು ಅಂತಿಂತ ಬಾಯ್ಸ್ ಅಲ್ಲ, ವೈಬಿಂಗ್ ಬಾಯ್ಸ್ ಅದೆಲ್ಲ. ಸೊ ಗುಡ್ ವೈಬ್ಸ್ ಸಿಗ್ತಿದೆ. ನೋಡೋಣ ಮುಂದೆ ಹೆಂಗಿರುತ್ತೋ ಏನೋ ಎತ್ತ. ಬನ್ನಿ. ಕಾಫಿಯ ನಾಡು ಚಿಕ್ಕಮಗಳೂರಿಗೆ ಸ್ವಾಗತ. ಅಂತೂ ಇಂತೂ ಫೈನಲಿ ಚಿಕ್ಕಮಂಗ್ಳೂರು ಎಂಟ್ರಿ ಆದ್ವಿ. ಸೊ ಇವಾಗ ಹೋಗಿ ರೂಮ್ ಚೆಕ್ ಇನ್ ಮಾಡಿ ಒಂದೆರಡು ಪ್ಲೇಸ್ ನೋಡಿಕೊಂಡು ಬಿಡ್ತೀವಿ ಇವತ್ತಿಗೆ. ಸೊ ನಾಳೆ ಮೇನ್ ಪ್ಲೇಸಸ್ ಕವರ್ ಮಾಡ್ತೀವಿ. ಸೊ ಇಲ್ಲಿ ಎಂಟ್ರೆನ್ಸ್ ಬೋರ್ಡ್ ಹತ್ರ ನಿಲ್ಲಿಸಿ ಒಂದೆರಡು ಫೋಟೋ ತಕ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆ ಫೋಟೋ ನೋಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಇಷ್ಟೊತ್ತೇನಕ್ಕೆ ಅಲ್ಲಿ ನಿಂತಿದ್ದು ಅಂದರೆ ನಮಗೆ ಕರ್ನಾಟಕದ್ದು ಕನ್ನಡ ಲ್ಯಾಂಗ್ವೇಜ್ದು ಒಂದು ಫೋಟೋ ಬೇಕಾಗಿತ್ತು. ಸೊ ಅದಕ್ಕೆ ಅಲ್ಲಿ ಕಾದು ಒಂದೆರಡು ಫೋಟೋ ತಗೊಂಡು ಹೊಡ್ತಾ ಇದ್ವಿ. ಬಟ್ ಚಿಕ್ಕಮಂಗ್ಳೂರಲ್ಲಿ ಇವತ್ತೇನು ಮಳೆ ಸಿಕ್ಕಿಲ್ಲ, ಒಂಥರ ಹಬೆ ಇದೆ. ಮಳೆ ಅಷ್ಟೇನಿಲ್ಲ, ನೋಡಬೇಕು ಮುಂದೆ ಏನೋ ಅಂತ. ಬಟ್ ವ್ಯೂ ಮಾತ್ರ ಸೈಕಾಗಿದೆ.